ಕೋರ್ಟ್ ಅಲ್ಲಿ ಕೇಸ್ ತಗೋಬೇಕಾದ್ರೆ ಸುಮಾರು 25 ಜನ ಲಾಯರ್ನ ಇಟ್ಟಿದ್ರು. ಯಾರು? ಕಾಂಗ್ರೆಸ್ ಪ್ರೇರಿತವಾಗಿ. ಯಾರು ಕೇಸ್ ಹಾಕ್ತಿದ್ರಲ್ಲ ಇದು ರಾಮ ಮಂದಿರ ಅಲ್ಲ ಅಂತ ಅವ್ರಿಗೆ ದುಡ್ಡು ಫೀಡ್ ಮಾಡ್ತಾ ಇದ್ರು ಕಾಂಗ್ರೆಸ್. 25 ಜನ. ಕಪಿಲ್ ಸಿಬಲ್ ಯಾರು? ಕಾಂಗ್ರೆಸ್ಸಿನ ವಕ್ತಾರರು, ಕಾಂಗ್ರೆಸ್ಸಿನ ನಾಯಕರು. ಅವರೊಂದು ಅಫಿಡವಿಟ್ ಹಾಕಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಫಿಡವಿಟ್ ಹಾಕಿದ್ರು. ಕಾಂಗ್ರೆಸ್ ಅವರಿಗೆ ನಾಚಿಕೆ ಆಗ್ಬೇಕು. ಆ ಅಫಿಡವಿಟ್ ಏನ್ ಹಾಕಿದ್ರು ಅಂದ್ರೆ, ರಾಮ ಅನ್ನೋದು ಕಾಲ್ಪನಿಕ, ರಾಮಾಯಣ ನಡೆದಿರುವಂತದ್ದು ದಾಖಲೆಗಳೇ ಇಲ್ಲ. ಇನ್ನು ಮುಂದೆ ಹೋಗಿ ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆ ಅಂತ ಕೇಳಿದ್ರು. ನಾಚಿಕೆ ಆಗ್ಬೋದ ಈ ಕಾಂಗ್ರೆಸ್ ಅವರಿಗೆ? ಬರ್ತ್ ಸರ್ಟಿಫಿಕೇಟ್ ನಾವೆಲ್ಲ ಕೇಳಿದ್ದೀರಾ? ಅಂದಾಗೆ ನಾನು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು. ನಾವು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರ? ನಾವು ಕೇಳಿಲ್ಲ, ಯಾವತ್ತೂ ನಾವು ಕೇಳಿಲ್ಲ. ಅವರವರ ಧರ್ಮ, ಅವರವರ ನಂಬಿಕೆ, ಅವರವರ ವಿಶ್ವಾಸ, ಇದು ಬಿಜೆಪಿ. ಕಾಂಗ್ರೆಸ್ ಅವರ ಹಂಗಲ್ಲ. ಬೆಂಕಿ ಹೆಚ್ಚು ಸಿದ್ದರಾಮಯ್ಯ. ನೀವು ಕರ್ಕೊಂಡೋಗಿದ್ದೇಕಂದ್ರೆ ಯಾರ್ದನ ಮನೆ ಕರ್ಕೊಂಡೋಗಿ ಮನೆ ಭಾಗ ಮಾಡ್ಬಿಡ್ತಾರೆ. ಯಾರ್ದನ ಗಂಡ ಹೆಂಡತಿ ಗಂಡ ಹೆಂಡತಿ. ಯಾಕಂದ್ರೆ ಇದು ಧರ್ಮದ ವೀರಶೈವ ಲಿಂಗಾಯತ ನೋಡಿದ್ದೀರಲ್ಲ, ಇದೆಲ್ಲ ವೀರಶೈವ ಲಿಂಗಾಯತ ಯಾರು ಗೊತ್ತಿದೆ? ಎಲ್ಲರೂ ಒಂದೇ ಅಂತಾರೆ. ಎಲ್ಲ ವೀರಶೈವ ಲಿಂಗಾಯತ ಒಂದೇ. ದೇವ್ರ ಪೂಜೆ ಮಾಡ್ತಾರೆ, ಶಿವನ್ ಪೂಜೆ ಮಾಡ್ತಾರೆ, ಗಣೇಶನ್ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಆರಾಮಾಗಿತ್ತು. ಸಿದ್ದರಾಮಯ್ಯ ಒಂದು ಉಳ ಬಿಟ್ಟು ಕ್ಯಾಬಿನೆಟ್. ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ. ಯಾರು ಹೇಳಿರ್ಲಿಲ್ಲ. ಬಸವಣ್ಣ ವರ್ಷದಲ್ಲಿ ಒಂದು ಆ ಮಾತೇ ಬಂದಿಲ್ಲ. ಬೆಂಕಿ ಹಚ್ಚಿದ್ರು. ಏನಾಯ್ತು? ಜನ ಕಾಂಗ್ರೆಸ್ ಅನ್ನ ಕಿತ್ತಾಕಿದ್ರು. ಈಗ ಹಿಂದೂ ಮುಸ್ಲಿಮರು ಬೆಂಕಿ ಹಚ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹಚ್ಚೋದು, ಬೆಂಕಿ ಹಚ್ಚುವಂತ ಒಂದು ಅಂದಾಜಿದೆ. ಯಾರಾದ್ರೂ ರಾಜ್ಯದಲ್ಲಿದ್ರೆ ಅದು ಸಿದ್ದರಾಮಯ್ಯ. ಬೆಂಕಿ ಹಚ್ಚೋ ಸಿದ್ದರಾಮಯ್ಯ. ಇವತ್ತು ನಾವು ಅಪ್ರಿಯ ಘಟನೆಗಳಲ್ಲ ಬಂಧನ ಮಾಡಿರುವಂತ ವಿಷಯ ನಾನು ಕಾನೂನು ಪ್ರಕಾರ ಹೇಳ್ತೀನಿ. ಗೃಹ ಸಚಿವರು ಮತ್ತು ಸಿದ್ದರಾಮಯ್ಯ ಹೇಳ್ತಾರೆ, ಬಿಜೆಪಿ ಅವರಿಗೆ ಎಂತ ಕಾನೂನು ಜ್ಞಾನ ಇದೆಯಲ್ರಿ ಅಂತ. ಅವ್ರ್ಯಾರ ಪ್ರೆಸ್ ಅವ್ರು ಏನ ಕೇಳಿದ್ರೆ, ಗೊತ್ತು ನೀನು ಅಂತ ಪ್ರೆಸ್ ಅವ್ರಿಗೆ ಬೈತಾರೆ. ನಾನು ನೋಡ್ತಾ ಟಿವಿಯಲ್ಲಿ ಪ್ರೆಸ್ ಅವ್ರಿಗೆ ನಿಮ್ಗೇನ್ ಗೊತ್ತು ಕಾನೂನು ಅಂತ ಕೇಳ್ತಾರೆ. ಸಿದ್ದರಾಮಯ್ಯ ಅವ್ರು ಕೇಳ್ತಾ ಇದ್ದೀವಿ ಕಾಂಗ್ರೆಸ್ ಅವ್ರು, ನಿಮ್ ಕಾನೂನು ಜ್ಞಾನ ಇದೆಯಲ್ರಿ? ಕಾನೂನು ಜ್ಞಾನ ಇದೆಯಾ? ಬಂಧಿಸಿದ್ರಲ್ಲ ಶ್ರೀಕಾಂತ್ ಪೂಜಾರಿನ, ಕಾನೂನು ಏನ್ ಹೇಳ್ತೈತಿ? ಯಾರನ್ನೇ ಬಂಧಿಸಕ್ ಮುಂಚೆ ನಾನು ಈಗೆಲ್ಲ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿರೋದು. ಕಾನೂನು ಏನ್ ಹೇಳ್ತೈತೆ? ಬಂಧಿಸಕ್ ಮುಂಚೆ ಅವ್ರಿಗೆ ನೋಟಿಸ್ ಸರ್ವ್ ಮಾಡಬೇಕು. ನೋಟಿಸ್ ಸರ್ವ್ ಮಾಡಿದ್ಮೇಲೆ ಅವ್ರನ್ನ ಲಾಯರ್ಗೆ ಅನುಮತಿ ಕೊಟ್ಟು ಅವ್ರ ಮೇಲೆ ನೀವು ಬಂಧಿಸುದು. ಇದು ಪ್ರೊಸೀಜರ್ ಇರುವಂತದ್ದು. ಮಾಡಿದ್ದೀರಾ? ಮಾಡಿಲ್ಲ. ನಾನ್ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ಇವ್ರು ಯಾರು ಪೊಲೀಸ್ ಅಧಿಕಾರಿಗಳು FIR ಕಾಪಿ ಕೊಡಿ. ಇಲ್ಲ ನಿಮ್ಮ ಹತ್ರ ಈಗ. ಕಂಪ್ಲೇಂಟ್ ಕಾಪಿ ಕೊಡಿ, ನಿಮ್ಮ ಹತ್ರ ಇಲ್ಲ. ಮೇಲೆ ಇನ್ಸ್ಪೆಕ್ಷನ್ ಬಂತಂತೆ. ನಾನು ಕೇಳಿದೆ, ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ನಾನು ಹೋಮ್ ಮಿನಿಸ್ಟರ್ ಬಹಳ ಜನ ನಾನು ಹೋಗಿದ್ದೀನಿ. ಕೇಳಿದೆ ನಾನು ಏನಪ್ಪಾ ಅಂತ. ಮೇಲಿಂದ ಇನ್ಸ್ಪೆಕ್ಷನ್, ಮೇಲಿಂದ ಏನ್ ಇನ್ಸ್ಪೆಕ್ಷನ್? ಏನು ಕೋರ್ಟ್ ನೀಡಿರೋದನ್ನೇ ಬಂಧಿಸ್ಬೇಕು. 3 ದಿನ ಕೋರ್ಟ್ ಇಲ್ಲ, ಜ್ಞಾನ ಇಲ್ಲ ಇನ್ಸ್ಪೆಕ್ಟರ್ಗೆ, ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. 3 ದಿನ ಕೋರ್ಟ್ ಇಲ್ಲ ಅನ್ನೋದು ಗೊತ್ತಿದೆಯಲ್ಲ, ಗೊತ್ತಿದೆ. ಬಂಧಿಸಿದ್ರೆ ನೀನು ಅಂದ್ರೆ ಬೇಲ್ ಸಿಗ್ಬಾರ್ದು, ಜೈಲೆಲ್ಲ ಇರಬೇಕು. ಆಮೇಲೆ ಯಾರಾದ್ರೂ ನೀವು ಲಾಯರ್ ಇಟ್ರೆ ಲಾಯರ್ಗೆ ಸರ್ಟಿಫಿಕೇಟ್ ತಗೋಬೇಕು. ಒಂದು ಏನೋ ಕಂಪ್ಲೇಂಟ್ ಕಾಪಿ ಮತ್ತು FIR ಕಾಪಿ, ಅದು ಪತ್ತೆನೇ ಇಲ್ಲ. ಅವ್ನು ತಗೊಳಕ್ಕೆ ಆಗಲ್ಲ. ಅಂದ್ರೆ ಯಾರು ಇನ್ಸ್ಪೆಕ್ಷನ್ ಮಾಡಿದ್ದೀರ ನೀವು? ಇವತ್ತು ಈ ಕೇಸು ಲಾಂಗ್ ಪೆಂಡಿಂಗ್ ಕೇಸಸ್ ಎಷ್ಟಿದೆ ಕರ್ನಾಟಕದಲ್ಲಿ? 69,000 ಇದೆ. ಮರ್ಡರ್ ಮಾಡಿರೋರು, ದೇಶದ್ರೋಹಿಗಳು 69,000 ಕೇಸ್ ಇದೆ. ಬೆಂಗಳೂರು ಒಂದರಲ್ಲಿ 10,000 ಕೇಸ್ ಇದೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೇಳಿದೆ, ಎಷ್ಟು ಜನ ಬೆಂಗಳೂರು ಜೈಲಿಗೆ ಹಾಕಿದಿರಪ್ಪ?
ಬರಪ್ಪ ಎಕರಾದಲ್ಲಿ 3,000 ಜನಕ್ಕೆ 10,000 ಜನ ಇದ್ದಾರೆ. ಯಾರ ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿಲ್ಲ. ಮಾಡಿದವನ್ನ ಅರೆಸ್ಟ್ ಮಾಡಿದ್ದೀರಾ? ಮಾಡಿಲ್ಲ. ಕಳ್ತನ ಮಾಡಿದವ್ರು ಮಾಡಿದ್ದೀರಾ? ಮಾಡಿಲ್ಲ. ಯಾರು ಮುಗಿಸಿದ್ದಾರೆ? ಅವ್ರು ಹೇಳಿದ್ದಾರೆ ಮೇಲೆಯಿಂದ. ಇಡೀ ರಾಜ್ಯದಲ್ಲಿ ಈ ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅಕ್ಷತೆ ಕೊಡ್ತಾ ಇದ್ದಾರೆ. ಜನ ಅಕ್ಷತೆಯನ್ನ ಸ್ವೀಕಾರ ಮಾಡಕ್ಕೆ ಮನೆಯಿಂದ ಆಚೆ ಓಟ್ ಕೇಳಕ್ಕೆ ಬರ್ತಾ ಇಲ್ಲ. ನಮ್ದು ಓಟ್ ಹೋದಾಗ ನಾಳೆ ನೋಡ್ರಿ ಅನ್ನೋದು ಒಳಗ್ ಕರೀತಾರೆ. ನನ್ ಗೋಪಾಲಯ್ಯ ಅಂತ ಒಬ್ಬರು ಮಾಜಿ ಮಂತ್ರಿ ಬೆಂಗಳೂರು ಓಟ್ ಕೇಳಕ್ಕೆ. ಈಗ ನಾನು ಬೇರೆ ಬರಲ್ಲ, ಅಣ್ಣ ಬರ್ಬೇಡಣ್ಣ, ನಾನೇ ಅಕ್ಷತೆ ಇಸ್ಕೊಳಕ್ಕೆ ಕೆಳಗಡೆ ಬರ್ತೀನಿ ಅಂತ ಬರ್ತಾ ಇದ್ದಾರೆ. ಭಕ್ತಿ ಭಾವದಿಂದ ಬರ್ತಾ ಇದ್ದಾರೆ ಜನ. ಇದು ಕಾಂಗ್ರೆಸ್ಗೆ ಹೊಟ್ಟೆ ಉರಿ ಶುರುವಾಗಿದೆ. ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ. ಹೋದ್ಸರಿ ಒಂದೇ ಒಂದು ದೃಷ್ಟಿ ಪಟ್ಟದ್ದು ನಿಮ್ ಯೋಗ್ಯತೆ. ಕಾಂಗ್ರೆಸ್ ಇವತ್ತಿಗೆ ಒಂದೇ ಒಂದು ದೇಶದಲ್ಲಿ ವಿರೋಧ ಪಕ್ಷನ ನಿಮ್ಗೆ ವ್ಯವಸ್ಥೆಗೆ ನಿಮ್ಗೆ ಕೊಡ್ಲಿಲ್ಲ ದೇಶದಲ್ಲಿ. ಅಂತ ಪಾರ್ಟಿ ನಿಮ್ಗೆ. ನೀವು ನಮಗೆ ಬುದ್ಧಿವಾದ ಹೇಳೋದು ಏನು, ನಾವು ಇದೆಲ್ಲ ಸೋತಾಯ್ತಿದ್ದೀರಿ, ಈ ಸರಿ ಏನಾರ ನಮ್ ಗೇಟ್ ಪಾಸ್ ಆದ್ರೆ ನಮ್ ಕತೆ ಮುಗಿದಂಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಮ್ ಸರ್ಕಾರನೇ ಉಳಿಯಲ್ಲ. ಅದಕ್ಕೆ ಇಲ್ಲಿಂದ ಯಾರು ರಾಮ ಭಜನೆ ಮಾಡಬಾರ್ದು, ಆಂಜನೇಯನ ಭಜನೆ ಮಾಡಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು? ಈ ರಾಮ ಭಕ್ತರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿದ್ರೆ ಇವರೆಲ್ಲ ಭಯ ಬಿಟ್ಬಿಟ್ಟು ಓಡೋಗ್ತಾರೆ. ಏನ್ ಓಡೋಗ್ತಾರೆ? ನಾವೇ ಸಿದ್ದರಾಮಯ್ಯ ಒಂದ್ ಪಾರ್ಟಿ ಬಿಟ್ಟು ಇನ್ನೊಂದ್ ಪಾರ್ಟಿಗೆ ರಾತ್ರಿ ಕೆಂಪು ಮಾಡಿದ್ದೆ ನಾವೇನು ಸಿದ್ದರಾಮಯ್ಯ ಅಧಿಕಾರ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗುವಂಥದ್ದು ನಿಮ್ ಜಾಯಮಾನ. ಅದು ನಿಮ್ ಜಾಯಮಾನ. ಅದು ಅಧಿಕಾರ ಸಿಕ್ಕಿದ ಕಡೆ ಹೋಗುವಂತ ಜಾಯಮಾನ ನಿಮ್. ನಮ್ದಂಗಲ್ಲ, ನಾವೆಲ್ಲರೂ ರಾಮ ಭಕ್ತರೇ. ಈ ವಿಚಾರ ಇಟ್ಕೊಂಡು ಇವತ್ತು ಬಂಧನ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಾಣ್ತದೆ. ಇನ್ನು ಸ್ಪಷ್ಟವಾಗಿ ನೀವು ಯೋಚನೆ ಮಾಡಿ. 3 ದಿನ ನೀವು ಗೊತ್ತಿದೆ, ಆಮೇಲೆ ಕೇಸ್ ಕಳಿಸಿದಲ್ಲ ಗೊತ್ತಿದೆ. ಆದ್ರೆ ಯಾರು ಹೇಳಿದ್ರು ನಿಮ್ಗೆ? ಆಕಾಶವಾಣಿ ಯಾವ್ದು?